ರೈತರಿಗೆ ಅನ್ಯಾಯ ಮಾಡಿದ್ರ ಅಧಿಕಾರಿಗಳು ಜನಪ್ರತಿನಿಧಿಗಳು. ಬಡ ರೈತರ ಬದುಕಿಗೆ ಬೆಂಕಿ ಇಟ್ಟ ಅಧಿಕಾರಿಗಳು, ರೈತರ ಆರೋಪ. ಕೊಪ್ಪಳ ಜಿಲ್ಲೆಯ ವಿವಿಧ ಗ್ರಾಮಗಳ ರೈತರಿಗೆ ಅನ್ಯಾಯ. ಬಡ ರೈತರಿಂದ ಪ್ರತಿಭಟನೆ. ಬಡವರನ್ನು ಬಿಟ್ಟು ಬಲ್ಲವರಿಗೆ ಮಣೆ ಹಾಕಿದ್ದಾರಾ ಅಧಿಕಾರಿಗಳು? ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬಂಡೆಹರ್ಲಾಪುರ, ಅಚಲಾಪುರ, ಚಂದರಗಿ ಗ್ರಾಮದ ಬಡ ರೈತರು ಸೇರಿದಂತೆ ವಿವಿಧ ಗ್ರಾಮಗಳ ಬಡ ರೈತರಿಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅನ್ಯಾಯ ಮಾಡುತ್ತಿರುವುದಾಗಿ ರೈತರು ಆರೋಪಿಸಿದ್ದಾರೆ. ನಾವು ಉಳುಮೆ ಮಾಡಿ ಬದುಕುವ ಜಮೀನನ್ನು ಅರಣ್ಯ ಪ್ರದೇಶದ ಹೆಸರಿನಲ್ಲಿ ಅಧಿಕಾರಿಗಳು ಕಬಳಿಸಿ ಬಲ್ಲವರ ವಶಕ್ಕೆ ನೀಡಲು ಸಂಚು ರೂಪಿಸಿದ್ದಾರೆ ಎಂದು ಬಡ ರೈತರು ಆರೋಪಿಸಿದರು. ಅಧಿಕಾರಿಗಳ ಹತ್ತಿರ ನ್ಯಾಯವನ್ನರಿಸಿ ಹೋದರೆ ನಮಗೆ ಕ್ಯಾರೆ ಎನ್ನುತ್ತಿಲ್ಲ. ಅದಕ್ಕಾಗಿ ರೈತ ಸಂಘದ ಸಹಾಯದಿಂದ ಕಾನೂನುಬದ್ಧವಾಗಿ ಹೋರಾಟ ಮಾಡಲು ರೈತರು ನಿರ್ಧರಿಸಿರುವುದಾಗಿ ನಮ್ಮ ಯುವ ನಾಯಕ್ ನ್ಯೂಸ್ ತಿಳಿಸಿದ್ದಾರೆ. ಅವ್ರು ಏನಂತ ಅದಾರ ಫಾರೆಸ್ಟ್ನವರು, ಈಗ ನಮಗೆ ಬರಕ್ಕೆ ಹತ್ತೈತ, ನಿಮಗೆ ಜಮೀನು ಇಲ್ಲಿ ಕೊಡಕ್ಕೆ ಬರೋದಲ್ಲ ಅಂತ. ವೀಕ್ಷಕರೇ, ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅಚಲಾಪುರ, ಬಂಡೆಹರ್ಲಾಪುರ, ಚಂದರಗಿ ಹಾಗೂ ಇನ್ನಿತರ ಬೇರೆ ಬೇರೆ ಗ್ರಾಮಸ್ಥರ ರೈತರು, ಗ್ರಾಮದ ರೈತರು ಹೋರಾಟ ಮಾಡ್ತಕ್ಕಂಥದ್ದು. ಸೊ ಅವರು ಯಾವ ಕಾರಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರಾ, ಹಾಗಾದ್ರೆ ಅವರು ಏನೇನು ಬೇಡಿಕೆಗಳನ್ನು ಇವತ್ತು ಸರ್ಕಾರದ ಮುಂದೆ ಇಡ್ತಕ್ಕಂಥದ್ದನ್ನು ಕೇಳೋಣ ಬನ್ನಿ. ಇವಾಗ ನೀವು ಎಲ್ಲರೂ ರೈತರು ಸೇರಿಬಿಟ್ಟು ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ಗಮನಕ್ಕೆ ತರ್ತಾ ಇದ್ದೀರಿ ಸರ್. ಯಾವ ಉದ್ದೇಶಕ್ಕಾಗಿ ನಿಮ್ಮ ಪ್ರತಿಭಟನೆ ಮಾಡ್ತಾ ಇರೋದು? ರೈತರಿಗೆ ಭೂಮಿ ಇಲ್ಲಿ ಯಾರಿಗೆ ಕೊಟ್ಟೇ ಇಲ್ಲ ಸದ್ಯ. ಹಿಂದಕ್ಕೆಲ್ಲ ಕೊಟ್ಟಾರ, ಪಾಣಿ ಅದಾವೆ, ಎಲ್ಲ ಅದಾವೆ. ಈಗ ಕೆಲವು ಮಂದಿ ಬಂದ್ ಮಾಡಿದರೆ ಕೊಡ್ತಾ ಇಲ್ಲ. ಅದಕ್ಕೆ ರೈತರು ನಾವು ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಮಗೆ ಸಮಸ್ಯೆ ಭಾಳ ತೊಂದರೆ ಅದಾವೆ. 30 ಆಚೆ ಕಡೆ ಯಜಮಾನ್ರೆಲ್ಲ ಮುದಿಯರಾಗಿ ಸತ್ತು ಹೋದ್ರು. ಈಗ ನಾವು ಮಕ್ಕಳು ಬಂದಿದ್ವಿ, ನಮಗೂ ಪಾಣಿ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ತೊಂದರೆ ಆಗ್ತದೆ. ಎಲ್ಲ ರೈತರಿಗೆ ಭಾರಿ ಸಮಸ್ಯೆ ಇದೆ. ಇದರಾಗ್ಲಿಂದ ಯಾರು ಶ್ರೀಮಂತರಾಗಿಲ್ಲ, ಬಡವರೇ ಇದ್ದೀವಿ. ನಾವು ದುಡಿಯೋಕೆ, ನಾವು ತಿನ್ನೋದಕ್ಕೆ ಇಷ್ಟೇ. ಈ ಭೂಮಿನ ಮಾತ್ರ ಹಕ್ಕು ಬಿಟ್ಟು ಕೊಡಬಾರ್ದನ್ನೋ ಸಲುವಾಗಿ ಎಲ್ಲರಿಗೂ ಹೋರಾಟ ಮಾಡಿ ನಾವು ರೈತ ಸಂಘದ ತಲೆ ಹೋಗಿ ಕೇಳ್ಕೊಂಡಿದ್ವಿ. ಬೇರೆಯವ್ರ ಹತ್ರ, ಸಾಹೇಬ್ರ ಹತ್ರ ಹೋಗಿ ಬಂದು ನಮ್ಗೆ ಯಾವುದೂ ಈ ಸ್ಪಂದನೆ ಸಿಗಲಿಲ್ಲ. ಅದಕ್ಕಾಗಿ ನಾವು ರೈತ ಸಂಘಕ್ಕೆ ಅವ್ರ ಹತ್ರ ಹೋಗಿ ಕೈ ಕಾಲು ಬಿದ್ದು ಅವ್ರನ್ನ ಕರ್ಕೊಂಡು ಬಂದಿದ್ವಿ. ನಮ್ಗೆ ಸರ್, ಈಗ ನೀವು ಅಧಿಕಾರಿಗಳ ಹತ್ರ ಹೋದಾಗ ಯಾವ ರೀತಿಯಾಗಿ ನಿಮಗೆ ಸ್ಪಂದನೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳು? ಏನು ಹೇಳ್ತಾ ಇದ್ದಾರೆ ಸರ್? ಮಾಡೋಣಂತಾರೆ. ಈಗ ಫಾರೆಸ್ಟ್ನವ್ರು ಅಡ್ಡು ಬಂದಾರ, ನಾವೇನು ಮಾಡೋಕ್ಕಾಗಲ್ಲ. ಸಿ ತೊಂಬರಿ, ಅದು ತೊಂಬರಿಂದ ಎಲ್ಲಿಂದ ತರ ಅವರ ಆಫೀಸರ ಕುಂತ್ಕೊಂಡು ನಮ್ಗಂತ ಎಲ್ಲಿ ತರೋದಾಗುತ್ತೆ ಸರ್? ನಮಗಂತ ಏನು ಆಗೋದಿಲ್ಲ. ನಮ್ಗೆ ತೊಂದರೆ. ರೈತರಿಗೆ ನಮ್ಗೆ ಹೋರಾಟ ಅಂದ್ರೆ ಇದೆ. ನಮಗೆ ಮುಂದಲ ದಾರಿ ನಮಗೆ ಗೊತ್ತಿಲ್ಲ. ಉಣ್ಣೋದು, ತಿನ್ನೋದು, ಇಲ್ಲೇ ಮಾಡೋದು, ಇಲ್ಲೇ ಕುಂದ್ರೋದು, ಇದೇ ಮಾಡಿದಾಗ ನಾವು ಯಾವುದು ಕಾಗಪತ್ರ ಮಾಡಿಸ್ಕೊಂಡಿಲ್ಲ. ಕೆಲವು ಮಂದಿ ಮಾಡಿಸ್ಕೊಂಡಾರ, ಕೆಲವು ಮಂದಿ ಮಾಡಿಸ್ಕೊಂಡಿಲ್ಲ. ಈಗ ನಮಗೇನಪ್ಪ, ಪಾಣಿ ಬೇಕು, ಪಟ್ಟ ಬೇಕು. ನಾವು ಏನಾರು ಒಂದು ಸಾಲ ಸಂಬಂಧ ಮಾಡ್ಕೊಂಡು ನಾವು ದುಡಿಬೇಕು, ನಾವು ತಿನ್ನಬೇಕು ಅನ್ನೋದು ಆಶಯಕ್ಕಾಗಿ ನಾವು ಪಾಣಿ ಕೇಳ್ತಾ ಇದ್ದೀವಿ. ನಮಗೆ ಈ ಸ್ಪಂದನೆ ಅವ್ರಿಗೆ ಕೊಟ್ಟಿಲ್ಲ ಏನ್ರಿ. ಎಲ್ಲ ಹೋರಾಟ ಮಾಡಿದ್ವಿ. ಈಗ ರೈತ ಸಂಘಟನೆಗಳ ಗಮನಕ್ಕೂ ಕೂಡ ನಾವು ತಂದಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ರೈತ ಸಂಘಟನೆಗಳು ತಮ್ಮ ಜೊತೆ ಯಾವ ರೀತಿಯಾಗಿ ಕೈ ಜೋಡಿಸ್ತಾ ಇದ್ದಾವೆ ಅಂದರೆ ಯಾವ ರೀತಿಯಲ್ಲಿ ನಿಮ್ಮ ಕೂಡ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು? ನಿಮಗೆಲ್ಲ ಭಾಳ ಕಷ್ಟ ಆಗಿ ಬಂದಿದೆ ಅಂದರೆ ಅವರು ಬಂದಿದ್ದಾರೆ. ನಮಗೆ ಕಷ್ಟ ತೋರಿಸ್ತಲೇ ಬಂದಿದ್ದಾರೆ. ಇದು ಈ ಸರ್ವೆ ನಂಬರ್ ತಪ್ಪು ತುಂಬಿದ್ದೀವಿ. 1ನೇ ಸರ್ವೆ ನಂಬರ್ 8ನೇರಾಗ ತುಂಬಿವಿ, 8ನೇರಾಗ 9ರಾಗ ಬಂದಿವಿ. ಇದ್ರದ್ದು ತಪ್ಪು ತುಂಬಿದ್ದೀವಿ. ನಮ್ಗೆ ಗೊತ್ತಿಲ್ಲ ಅವೆಲ್ಲ ಕಾನೂನು. ಈಗ ಅವರೆಲ್ಲ ಬಂದಾಗಲ್ಲ ಅವರೆಲ್ಲ ನೋಡಿ ಹೇಳ್ತಾ ಇದ್ದಾರೆ, ನೋಡಪ್ಪ ಈ ಸರ್ವೆ ನಂಬರ್ದಾಗದ್ರಿ, ಈ ಸರ್ವೆ ನಂಬರ್ದಾಗದ್ರಿ ಅಂತ ಅವ್ರು ಬಂದು ನಮ್ಗೆ ಸ್ಪಂದನೆ ಹೇಳಿದ್ದಾರೆ. ನಮ್ಗೆ ಸಹಾಯನೂ ಮಾಡ್ತಾ ಇದ್ದಾರೆ. ಈಗ ಸದ್ಯ ಅವರೆಲ್ಲ ಈ ಸಮಸ್ಯೆ ಹಿಂಗೆ ಐತ್ರಿ ನಮ್ದು. ಇವಾಗ ತಮಗೂ ಕೂಡ ಪ್ರಜ್ಞಾವಂತರು ಸಾಥ್ ಕೊಡ್ತಾ ಇರ್ತಕ್ಕಂಥದ್ದನ್ನು ತಾವು ಹೇಳ್ತಾ ಇದ್ದೀರಿ ಸರ್. ಇವಾಗ ಇಲ್ಲಿ ತಮಗೆ ಯಾವ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಆ ಪ್ರಜ್ಞಾವಂತರು ಮಾಡ್ತಾ ಇರೋದು? ಇವಾಗ ಅವರು ಫಾರ್ಮ್ಗಳನ್ನು ತುಂಬಿಕೊಡ್ತಕ್ಕಂಥದ್ದು ನೀವು ತಿಳಿಸ್ತಾ ಇದ್ದೀರಿ ಸರ್. ಸೊ ತಮ್ಮನ್ನು ಕೂಡ ಅಂದ್ರೆ ಅವ್ರಗಳ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಅಧಿಕಾರಿಗಳ ಮನವೊಲೈಸ್ತಕ್ಕಂಥ ಒಂದು ಕೆಲಸವನ್ನು ಏನಾದರೂ ಅವ್ರು ಮಾಡ್ತಾ ಇದ್ದಾರಾ ಸರ್? ಕರ್ಕೊಂಡೋಗಿದ್ರು, ಬೇರೆಯವರು ಕರ್ಕೊಂಡೋಗಿದ್ದಾರೆ. ನಮ್ಮನ್ನು ಕರ್ಕೊಂಡೋಗಿದ್ರೆ ತಹಸೀಲ್ದಾರ್ AC ಸಾಹೇಬರು, ನಮ್ಮ AC ಸಾಹೇಬ್ರು ಏನಂದರು, ನಮಗೆ ಬರೋದಿಲ್ಲಪ್ಪ ತಹಸೀಲ್ದಾರ್ ಸಾಹೇಬರು, MLA ಸಾಹೇಬ್ರು ಇದನ್ನು ಮಾಡ್ಬೇಕು ಅವರು ಅಂತ ಹೇಳಿದ್ರು. AC ಸಾಹೇಬರು ಅವ್ರ ಹತ್ರ ಹೋದ್ರೆ ಮಾಡೋಣ ಅಂತಾರೆ, ಮಾಡ್ತಾನೆ ಇಲ್ಲ. ನಮಗೆ ಗೋಳು ಇದೇ ಐತೆ, ಬರೀ ತಿರ್ಗೋದು ಆಗೋದು ಇಷ್ಟ ಕೆಲಸ. ನಮ್ಗೆ ತೊಂದರೆ ಆಗಿದೆ ನೋಡ್ರಿ. ಇವಾಗ ನಮ್ಮ ಜೊತೆ ಈಗ ಒಬ್ಬರು ಮಹಿಳಾ ರೈತರು ಕೂಡ ಇರ್ತಕ್ಕಂಥದ್ದು. ಅಮ್ಮರ, ಇವಾಗ ಏನು ನೀವು ಹೋರಾಟ ಮಾಡ್ತಾ ಇದ್ದೀರಲ್ಲ, ಸೊ ಈ ಹೋರಾಟಕ್ಕೆ ನಿಮಗೆ ನ್ಯಾಯ ಸಿಗುತ್ತಾ ಅಂತಕ್ಕಂಥ ಒಂದು ಭರವಸೆ ಇದೆನಾ? ನಮಗೆ ನ್ಯಾಯ ಸಿಗುತ್ತಂತ ಭರವಸೆ ಐತಂತ ಮಾಡಾಕತ್ತೀವ್ರಿ. ನಾವು ರೈತ ಸಂಘದರಿಂದ ಹೋಗ್ಬೇಕಂತ ಮಾಡೀವ್ರಿ. ನಾವು ಎಷ್ಟು ದಿವಸ 40 ವರ್ಷಲಿದ್ದ ನಾವು ಭೂಮಿ ಮಾಡಿದ್ರೆ ಒಂದು ದಿವಸನಾರ ನಮಗೆ ಮಾಡಿ ಕೊಟ್ಟಿಲ್ರಿ. ಫಾರೆಸ್ಟ್ರ್ ಬರ್ತಾರೆ, ನಮ್ದು ಎಲ್ಲ ಇದು ಮಾಡಿ ಫಾರೆಸ್ಟ್ರ್ DM ಫಾರೆಸ್ಟ್ರ್ ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ನಾವು MLA ತಲೆ ಹೋಗಿವಿ, ತಹಸೀಲ್ದಾರ್ ತಲೆ ಹೋಗಿವಿ, ಯಾರು ಏನು ನಮಗೇನು ಗಮನಕ್ಕೆ ಕೊಡವಲ್ರಿ. ಈಗ ಜನಪ್ರತಿನಿಧಿಗಳಾದರೂ ಅಧಿಕಾರಿಗಳಾದರೂ ಕೂಡ ನಿಮಗೆ ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಆರೋಪ? ಹ್ಞೂ ರೀ, ಏನೇನಿಲ್ಲ ರೀ. ನಮಗೆ ಅಸಲು ಏನು ನಮಗೆ ಒಂದು ವರಮಾನ ಕೊಡವಲ್ರಿ ಅವರು. ನಾವು ಮಾಡಿಕೊಡೋಗಿಲ್ಲ. ಹೋಗ್ರಿ ನೀವು ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ, ಕಳಿಸ್ತಾರೆ ರೀ. ನಮಗೆ
ಇವರು ತಹಸೀಲ್ದಾರು ಹಂಗೆ ಅಂತಾರೆ, ಮತ್ತು ಅಲ್ಲಿಂದ MLA ಅವ್ರನ್ನೂ ಹಂಗೆ ಅಂತಾರೆ ರೀ. ಅಂದ್ರೆ ನೇರವಾಗಿ ನಿಮಗೆ ಒಂದು ರೀತಿ ದಬ್ಬಾಳಿಕೆ ರೀತಿಯಲ್ಲಿ ಹೇಳ್ತಾರೆ, ನಾವು ಏನು ಮಾಡಿಕೊಡಲ್ಲ, ಏನು ಮಾಡ್ಕೊತೀರಿ ಮಾಡ್ಕೋಗ್ರಿ ಅಂತಕ್ಕಂಥ ಮಾತನ್ನ ಅಧಿಕಾರಿಗಳು ಹೇಳ್ತಾರೆ ರೀ. ಅಧಿಕಾರಿಗಳು ಹೇಳ್ತಾರೆ. ಈಗ ನಾವು ಅದು DM ಫಾರೆಸ್ಟರ್ ಆಗಿಬಿಟ್ಟಾತ, ಈಗ ನಿಮಗೆ ಯಾಕೆ ಮಾಡಿಕೊಡ್ಬೇಕು, ನಾವು ಮಾಡಿಕೊಡೋಗಿಲ್ಲ, ಹೋಗ್ರಿ ಈಗ ಎಲ್ಲ ಅದು ಅಂತ ಹೇಳ್ತಾರೆ ಅವ್ರು. ಇವಾಗ ಸುಮಾರು ಎಷ್ಟು ವರ್ಷಗಳಿಂದ ತಮ್ಮ ಒಂದು ಕುಟುಂಬ ಈ ಭೂಮಿಯನ್ನು ಮಾಡ್ತಾ ಬಂದಿರತಕ್ಕಂಥದ್ರಿ ಅಮ್ಮಾರ? ನಮ್ಮ ತಾಯಿ ತಂದೆ ಇದ್ದಾಗಲಿದ್ದ ಮಾಡ್ಕೊತದೀವ್ರಿ ನಾವು. ಅವ್ರು ತೀರ್ಕೊಂಡ್ಮೇಲೆ ನಾವು ಮಾಡ್ಕೊತದೀವ್ರಿ. ಇಲ್ಲಿಯವರೆಗೆ ಆದ್ರೂ ನಮಗೆ ಏನು ಮಾಡಿಕೊಡುವ ಇರ್ತಕ್ಕಂಥದ್ದು. ಸೊ ಇವಾಗ ಅವ್ರು ಮಾತಾಡ್ಸ್ತಕ್ಕಂಥ ಕೆಲಸ ಮಾಡೋಣ ಸರ್. ಇವಾಗ ರೈತರು ತುಂಬ ಹೋರಾಟ ಮಾಡ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಕೂಡ ತಂದಿರತಕ್ಕಂಥದ್ದನ್ನ ತಿಳಿಸಿದ್ರು. ಸೊ ಈ ರೈತರ ಹೋರಾಟಕ್ಕೆ ತಾವು ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಸಾಥ್ ಕೊಡ್ತಾ ಇದ್ದೀರಾ ಸರ್? ಈಗ ನೋಡಿ, ಈಗ ಕಳೆದ ಒಂದು 20-30 ವರ್ಷದಿಂದ ಈ ಸಮಸ್ಯೆ ನಮಗೆ ಗೊತ್ತಿದೆ. ಅಚಲಾಪುರ ಇರ್ಬೋದು, ಚಂದ್ರಗಿರಿ ಇರ್ಬೋದು, ಆಮೇಲೆ ಶಿವಪುರ ಇರ್ಬೋದು, ಬಂಡೆರ್ಲಾಪುರ ಇರ್ಬೋದು, ಮತ್ತು ಹುಸೇನ್ಪುರ ಇರ್ಬೋದು, ಮತ್ತು ಸುಮಾರು ಹಳ್ಳಿಗಳೇನಿದ್ದಾವಲ್ಲ, ಸುಮಾರು 20 ವರ್ಷದಿಂದ ಇವರು ಅರ್ಜಿ ಹಾಕ್ತಾ ಇದ್ದಾರೆ ಮತ್ತು ಪಟ್ಟನ ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಸರ್ಕಾರದವರು ಮತ್ತು ಅಧಿಕಾರಿಗಳು ಪಟ್ಟ ಕೊಡ್ತಾ ಇಲ್ಲ. ಯಾಕಂತಂದರೆ ನಾನು ಈ ಹಿಂದೆ ಹೇಳಿದ ಪ್ರಕಾರ 91ರಲ್ಲಿ ಕೆಲವರು ಅರ್ಜಿ ಹಾಕಿದ್ದಾರೆ, 99ರಲ್ಲಿ ಕೆಲವರು ಅರ್ಜಿ ಹಾಕಿದ್ದಾರೆ. ಅರ್ಜಿಗಳು ಹಿಡ್ಕೊಂಡು ಅಲಿದಾಡಿ ಇವರು ಸುಸ್ತಾಗ್ಬಿಟ್ಟಿದ್ದಾರೆ. ಹಾಗಾಗಿ 2018ರಲ್ಲಿ ಫಾರಂ ನಂಬರ್ 57 ಅರ್ಜಿ ಹಾಕೋದಕ್ಕೇನು ಸಿದ್ದರಾಮಯ್ಯ ಸರ್ಕಾರ ಒಂದು ಕಾನೂನು ಮಾಡಿತ್ತು. ಆ ಕಾನೂನು ಆದ ನಂತರ ಅರ್ಜಿಗಳು ಹಾಕಿದ್ದಾರೆ. ಕಳೆದ 7 ವರ್ಷದಿಂದ ಕೂಡ ಅರ್ಜಿ ಹಾಕ್ತಾ ಇದ್ದಾರೆ. ಆದರೆ ಸಮಸ್ಯೆ ಏನಂತಂದರೆ ಇತ್ತೀಚೆಗೆ ಅರ್ಜಿಗಳು ವಿಲೇವಾರಿ ಮಾಡಬೇಕು ಮತ್ತು ಬೇಗ ಎಲ್ಲರಿಗೂ ಗ್ರಾಂಟ್ ಮಾಡಬೇಕಂತೇಳಿ ನಾವು ಅಕ್ಟೋಬರ್ ತಿಂಗಳಲ್ಲಿ ಬೆಂಗಳೂರಲ್ಲಿ ಒಂದು ಸಭೆ ಮಾಡಿದಾಗ ಕೃಷ್ಣ ಬೈರೇಗೌಡವರು ಕಂದಾಯ ಮಿನಿಸ್ಟ್ರು ಒಂದು ಸ್ಟ್ರಿಕ್ಟಾಗಿ ಒಂದು ಆದೇಶ ಮಾಡಿದ ಮೇಲೆ ಇಲ್ಲಿನ ತಹಸೀಲ್ದಾರ್ ಅವರು ಅರಣ್ಯ ಇಲಾಖೆಗೆ ಒಂದು ಪತ್ರ ಬರೆದಿದ್ದಾರೆ. ಇಲ್ಲಿ ಸರ್ವೆ ನಂಬರು ಸುಮಾರು ಒಂದು 300-450 ಕುಟುಂಬದವರು ಇಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ. ಈ ಸಾಗುವಳಿ ಭೂಮಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರನ ಉಲ್ಲೇಖ ಮಾಡಿಬಿಟ್ಟು ಅರಣ್ಯ ಅಧಿಕಾರಿಗಳು, ಅರಣ್ಯ ಇಲಾಖೆಯವರು ತಹಸೀಲ್ದಾರ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಇದೆಲ್ಲ ಕೂಡ ಅವಿಭಜಿತ ಅರಣ್ಯ ಭೂಮಿ, ಇದನ್ನು ಕೊಡಬೇಡ್ರಿ ಅಂತ ಹೇಳ್ಬಿಟ್ಟು ಪತ್ರ ಬರೆದಿದ್ದಾರೆ. ಹಾಗಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರಿಗೆ ಏನು ಒತ್ತಾಯ ಮಾಡ್ತಾ ಇದ್ದೇವೆ ಅಂದರೆ ಜಂಟಿ ಸರ್ವೆ ಮಾಡಬೇಕು. ಯಾಕಂತಂದರೆ ಇಡೀ ಇವರು ಕಳೆದ ಒಂದು 3 ತಲೆಮಾರಿನಿಂದ ಸಾಗುವಳಿ ಮಾಡ್ತಾ ಇದ್ದಾರೆ. ಸಾಗುವಳಿ ಮಾಡೋಂಥ ಪ್ರಾರಂಭದಲ್ಲಿ ಇಲ್ಲಿ ಅರಣ್ಯ ಭೂಮಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಯಾರು ನಿಮ್ಮ ವಿಲೇಜ್ ಅಕೌಂಟೆಂಟು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಸರಿಯಾಗಿ ಪಂಚನಾಮ ಮಾಡಿ ಇದು ಭೂಮಿ, ಇದು ಸಾಗುವಳಿ ಭೂಮಿ, ಸಾಗುವಳಿ ಮಾಡ್ತಾರಂತೇಳಿ ಸರಿಯಾಗಿ ಪಂಚನಾಮ ಆಗಿದ್ದರೆ ಅರಣ್ಯ ಇಲಾಖೆಯವರು ಯಾರೂ ಬರ್ತಾ ಇದ್ದಿಲ್ಲ. ಈಗಲೂ ಕೂಡ ಪಾಣಿಯಲ್ಲಿ ಅರಣ್ಯ ಅಂತ ಇಲ್ಲವೇ ಇಲ್ಲ. ಅರಣ್ಯ ಅಂತ ಇಲ್ಲವೇ ಇಲ್ಲ. ಎಲ್ಲ ದಾಖಲಾತಿಗಳು ನಮ್ಮಲ್ಲಿ ಇದ್ದಾವೆ, ಸರ್ಕಾರಿ ಫಾರಂ ಪೋಕೋ ಇತ್ಯಾದಿ ಇದೆ. ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಇಲ್ಲಿ ನಮ್ಮ ಜನರಿಗೆ ಸಾಗುವಳಿಗೆ ಮಂಜೂರಾತಿ ಸಿಗಲಾರ್ದಂಗೆ ತಡೆ ಒಡ್ತಾ ಇದ್ದಾರೆ. ಇದು ಆಗಬಾರ್ದು. ಯಾಕಂದರೆ ರಾಜ್ಯ ಮಟ್ಟದಲ್ಲಿ ನಾವು ನೋಡ್ತಾ ಇದ್ದೀವಿ, ಸ್ಥಳೀಯವಾಗಿ ನೋಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಅರಣ್ಯ ಅಧಿಕಾರಿಗಳು ಒಂದು ರೀತಿಯಲ್ಲಿ ಪ್ಯಾರಲಾಲ್ ಗೌರ್ಮೆಂಟ್ ಆದಂಗೆ ಆಗ್ಬಿಟ್ರೆ ಅವರು MLAಗಳು ಮಾತು ಕೇಳಲ್ಲ, DC ಅವ್ರ ಮಾತು ಕೇಳಲ್ಲ, ಅಥವಾ ಇನ್ಯಾರೋ ಮಿನಿಸ್ಟ್ರ್ ಮಾತು ಕೇಳಲಾರ್ದಷ್ಟು ಮಟ್ಟಿಗಿದ್ದಾರೆ. ಹಾಗಾಗಿ ನಮ್ಮ ಜನ ಏನಿದ್ದಾರೆ ಇಲ್ಲಿ ಸುಮಾರು ಒಂದು 350 ಕುಟುಂಬ ಅಂತಂದರೆ ಹೆಚ್ಚು ಕಡಿಮೆ 200 ಜನ, 2,000 ಜನ ಇಲ್ಲಿ ಒಂದು ಜೀವನ ಮಾಡ್ತಾ ಇದ್ದಾರೆ. ಆ ಜನರಿಗೆ ಉಪಜೀವನ ಕಟ್ಟಿಗೆನಕ್ಕೆ ಈ ಭೂಮಿ ಬಿಟ್ಟ ಮೇಲೆ ಬೇರೆ ಭೂಮಿ ಇಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಅವರು, AC ಅವರು ಈ ವಿಷಯನ ಗಂಭೀರ ಪರಿಗಣಿಸಬೇಕು. ಜಂಟಿ ಸರ್ವೆ ಮಾಡಿ ಇವರೆಲ್ಲರಿಗೆ ಭೂ ಮಂಜೂರಾತಿ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಅದೇನಾದರೂ ಆಗಿಲ್ಲ ಅಂತಂದರೆ ಇಡೀ ಜನ ತಹಸೀಲ್ದಾರ್ ಆಫೀಸಿನ ಮುಂದುಗಡೆ ಮತ್ತು ಜಿಲ್ಲಾಧಿಕಾರಿ ಆಫೀಸಿನ ಮುಂದುಗಡೆ ಮತ್ತು ನಮ್ಮ ಕರ್ನಾಟಕ ರೈತ ಸಂಘಟನೆ, ಬೇರೆ ರೈತ ಸಂಘ, ಇಲ್ಲಿ ಸ್ಥಳೀಯವಾಗಿ ಕೂಡ ಕೆಲವು ಸಂಘಟನೆಗಳಿದ್ದಾವೆ, ಅವೆಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ನಾವು ಧರಣಿ ಸತ್ಯಾಗ್ರಹ ಮಾಡ್ತಕ್ಕಂಥ ಒಂದು ತೀರ್ಮಾನ ಮಾಡಬೇಕಾಗುತ್ತೆ. ಸರ್, ತಾವೀಗ ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರಿ ಸರ್, ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳ ಕೆಲವೊಂದಿಷ್ಟು ನಿರ್ಲಕ್ಷ್ಯದಿಂದ ಇವತ್ತು ರೈತರು ಸಮಸ್ಯೆಗೆ ಈಡಾಗಿರ್ತಕ್ಕಂಥದ್ದನ್ನು ತಿಳಿಸ್ತಾ ಇದ್ರಿ ಸರ್. ಮತ್ತು ಅದ್ರ ಜೊತೆಗೆ ಸರ್ಕಾರದ ಮಟ್ಟದಲ್ಲಿಯೂ ಕೂಡ ನಾವು ತೊಡಗಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಕ್ಕಂಥದ್ದು ಸರ್. ತಾವು ಇದುವರೆಗೂ ಕೂಡ ತಮ್ಮ ಸಂಘಟನೆಯಿಂದ ಈ ರೈತರಿಗೆ ಯಾವ ರೀತಿಯಾಗಿ ಕಾರ್ಯೋನ್ಮುಖರಾಗಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಸರ್? ಅಂದರೆ ಏನೇನು ಮಾಡಿದ್ರಿ ಸರ್ ಹೋರಾಟದ ಮೂಲಕ? ಈಗ ನೋಡ್ರಿ, ಇಂದ ಅರ್ಜಿ ಹಾಕಿದವನ್ನ ಇಟ್ಕೊಂಡು ಈಗೇನಿದು ಫಾರ್ಮ್ ನಂಬರ್ 57 ಅರ್ಜಿ ಹಾಕ್ಲಿಕ್ಕಿಂತ ಮುಂಚೆನೇ ನಾವು ಸರ್ಕಾರದವ್ರ ಜೊತೆ ಜಗಳ ಮಾಡಿದಾಗ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಇನ್ನೊಂದು ಈ ಅಧಿಕಾರಿಗಳು ಎಷ್ಟು ಲಫಡ ಮಾಡ್ತಾ ಇದ್ದಾರೆ, ಈ ಶಬ್ದ ಬಳಸ್ಬೇಕು ಏನೋ ಗೊತ್ತಿಲ್ಲ, ಎಷ್ಟು ಲಫಡ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಸಾಗುವಳಿ ಮಾಡ್ತಕ್ಕಂಥ ಜನ ಅರ್ಜಿ ಹಾಕಿರ್ತಾರೆ, ಅಲ್ಲಿ ಅರ್ಜಿ ಸೀರಿಯಲ್ ನಂಬರ್ ಇರ್ತದೆ. ಆದರೆ ಆ ಸೀರಿಯಲ್ ನಂಬರಿಗೆ ವೈಟ್ನರ್ ಹಚ್ಚಿಬಿಟ್ಟು ಎಲ್ಲೋ ಇರ್ತಾರ, ಹಾಸ್ಪಿಟಲ್ ಇರ್ತಾರ, ಎಲ್ಲೋ ಒಂದು ಕಡೆ ಕೊಪ್ಪಳದಲ್ಲಿ ಇರ್ತಾರ, ಅವ್ರ ಹೆಸರು ಫಿಲಪ್ ಮಾಡಿ ಅವ್ರಿಗೆ ಮಂಜೂರಿ ಕೊಡ್ತಕ್ಕಂಥದ್ದು ನಡೆದಿದೆ. ಸುಮಾರು ದಿನದಿಂದ ಈ ರೀತಿ ಆಗಿದೆ. ಹಾಗಾಗಿ ಯಾರು ಹಣ ಕೊಡ್ತಾರೆ ಇವತ್ತಿಗೂ ಕೂಡ ಅವ್ರಿಗೊಂದು ರೀತಿಯಲ್ಲಿ ಬಿಸ್ನೆಸ್ ಆಗಿದೆ. ಇವತ್ತು 1 ಎಕರೆ ಭೂಮಿ ಎಷ್ಟು ಬೆಲೆ ಬಾಳುತ್ತೆ, ಕಂಪ್ನಿಗಳು ಇವೆಲ್ಲ ಬಂದ ಮೇಲೆ 1 ಎಕರೆ ಭೂಮಿ ಕನಿಷ್ಠ 5 ಲಕ್ಷ ಅಂತ ಅವ್ರು ಲೆಕ್ಕಾಚಾರ ಮಾಡ್ತಾರೆ. 3 ಎಕರೆ ಅಂತಂದ್ರೆ 15 ಲಕ್ಷ ಆಗುತ್ತೆ. 15 ಲಕ್ಷ ಆದರೆ 1 ಲಕ್ಷ ನಮಗೆ ಕೊಡೋಕ್ಕೆ ನಿಮ್ದೇನು ಅಂದರೆ ನಿಮಗೇನು ಕಡಿಮೆ
ಅಥವಾ ಕೊಟ್ಟಿಲ್ಲ ಅಂದ್ರೆ ನಾವು ಮಾಡಲ್ಲ ಅನ್ನೋಷ್ಟು ಮಟ್ಟಿಗೆ. ಅಂದರೆ ಯಾರು ಲಕ್ಷ ಲಕ್ಷ ಹಣ ಕೊಡ್ತಾರ, ಅದು ಅರಣ್ಯ ಭೂಮಿ ಇರಲಿ ದುನಿಯಾ ಇರಲಿ, ಅದು ಆ ಭೂಮಿನ ಅವ್ರಿಗೆ ಮಂಜೂರಾತಿ ಕೊಡ್ತಕ್ಕಂಥದ್ದು, ಪಟ್ಟ ಕೊಡ್ತಕ್ಕಂಥದ್ದು ನಡೀತದೆ. ದುಡಿತಕ್ಕಂಥ ಜನ, ಯಾಕಂದ್ರೆ ನಾವು ಇವತ್ತು ದುಡಿಬೇಕು, ನಾವು ಊಟ ಮಾಡಬೇಕು, ಇವತ್ತು ದುಡಿದಿಲ್ಲ ನಾಳೆ ಒಲೆ ಒತ್ತಲ್ಲ. ಇಂಥ ಜನ 1 ಲಕ್ಷ ಅಲ್ಲ 1,000 ಕೂಡ ಕೊಡೋಕ್ಕಾಗಲ್ಲ. ಇಂಥ ಜನ ಇರೋದ್ರಿಂದ ಸರ್ಕಾರ ಇದನ್ನು ಈ ರೀತಿ ಏನು ಮಾಡಿದೆ, ಇದ್ರ ಬಗ್ಗೆ ತನಿಖೆ ಕೂಡ ಆಗಬೇಕು. ಯಾರ್ಯಾರಿಗೆ ಇಲ್ಲಿ ಪಟ್ಟ ಕೊಟ್ಟಿದ್ದಾರ, ಎಷ್ಟು ಮತ್ತು ಅನರ್ಹರಿದ್ದಾರ, ಅರ್ಹರೆಲ್ಲ ಶ್ರೀಮಂತರಿಗೆ, ಎಲ್ಲೋ ಸೇಟ್ಗಳಿಗೆ ಅಥವಾ ಎಲ್ಲೇ ಕಂಪನಿ ಕೆಲಸ ಮಾಡೋರಿಗೆ, ಸರ್ಕಾರಿ ನೌಕರದಾರಿಗೆ ಭೂ ಮಂಜೂರಾತಿ ಕೊಟ್ಟಿರ್ತಕ್ಕಂಥ ಎಷ್ಟೋ ನಿದರ್ಶನಗಳು ದಾಖಲಾತಿಗಳು ನಮ್ಮ ಮಧ್ಯದಾವೆ. ಹಾಗಾಗಿ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಮೇಲಿನ ಅಧಿಕಾರಿಗಳು ಈ ಕುರಿತು ಸಮಗ್ರವಾದಂಥ ತನಿಖೆ ಆಗಬೇಕು. ಇಲ್ಲಿದ್ದಂಥವ್ರು ಎಲ್ಲರಿಗೆ ಭೂ ಮಂಜೂರಾತಿ ಕೊಟ್ಟರೆ ಮಾತ್ರ ಇವರಿಗೆ ಒಂದು ನ್ಯಾಯ ಸಿಗ್ತದೆ, ಇಲ್ಲಂತಂದರೆ ಮತ್ತು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯ ಆಗ್ತದೆ. ಈಗ ಸುಮಾರು ಎಷ್ಟು ತಿಂಗಳಿಂದ ತಾವು ಈಗ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ಸರ್? ಈಗ ಹೆಚ್ಚು ಕಡಿಮೆ ನಾವು 2018 ಅರ್ಜಿ ಹಾಕಿದ ನಂತರ 19-20ರಿಂದ ಕೂಡ ಈ ತಿರುಗಾಟ ಇದ್ದೇ ಇದೆ. ಬಟ್ ಇದುವರೆಗೂ ಕೂಡ ಯಾವುದೇ ಅಧಿಕಾರಿ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಸರ್. ಸ್ಪಂದನೆ ಅಂತಂದರೆ ನಾವು ಹೇಳಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ನಾವು ಒಂದು ಸೆಮಿನಾರ್ ಮಾಡಿದ್ವಿ, ವಿಚಾರ ಸಂಕಿರಣ ಮಾಡಿದ್ಮೇಲೆ ಅವಾಗೆಲ್ಲ ನಮ್ಮದ್ದೇನೆ ಒಂದು ವಿಡಿಯೋ ಕಾನ್ಫರೆನ್ಸ್ ಕರೆದು DC ಅವರಿಗೆ ವಾರ್ನ್ ಮಾಡಿದ್ರು. ಅವರು ವಿತಿನ್ 6 ತಿಂಗಳದೊಳಗಡೆ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡ್ಬೇಕಂತ ಹೇಳಿದ್ಮೇಲೆ ಈಗ ಸ್ವಲ್ಪ ಫಾಸ್ಟ್ ಆಗಿದೆ. ಹೆಚ್ಚು ಕಡಿಮೆ ನಾವು ಹೇಳಿದ್ವಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು 20 ಲಕ್ಷ ಅರ್ಜಿದಾರರಲ್ಲಿ 1 ಲಕ್ಷ ಅರ್ಜಿಗಳು ಈಗಾಗಲೇ ಸೆಟಲ್ಮೆಂಟ್ ಆಗಿದೆ, ಮಂಜೂರಿ ಕೊಟ್ಟಾರ. ಇನ್ನೂ 19 ಲಕ್ಷ ಅರ್ಜಿಗಳು ಹಂಗೆ ಇದ್ದಾವೆ. ಅದರಲ್ಲಿ ಕೊಪ್ಪಳದಲ್ಲಿ ಅಂದರೆ ಕೊಪ್ಪಳ ತಾಲೂಕಿನಲ್ಲಿ ಇದುವರೆಗೆ ಕೂಡ ಒಂದು 4-5 ಜನರಿಗೆ ಪಟ್ಟ ಬಿಟ್ಟ ಮೇಲೆ ಯಾರಿಗೂ ಕೂಡ ಭೂಮಿ ಮಂಜೂರಾತಿ ಕೊಟ್ಟಿಲ್ಲ, ಭೂಮಿ ಪಟ್ಟ ಕೊಟ್ಟಿಲ್ಲ. ಇವಾಗ ತಮ್ಮ ಹೋರಾಟ ಸರ್ ನಿರಂತರವಾಗಿ ಇನ್ನೂ ಎಲ್ಲಿವರೆಗೂ ಕೂಡ ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ ಸರ್? ಅಲ್ಲಿ ಈ ಪಟ್ಟ ಸಿಗೋವರೆಗೆ ಇದ್ದರೆ ಹೋರಾಟ ಮಾಡಲೇಬೇಕು ನಾವು. ಹೌದ್ರಿ, ಜನಗಳಿಗೆ ಈ ಭೂಮಿ ಬಿಟ್ಟರೆ ಬೇರೆ ಭೂಮಿ ಇಲ್ಲ. ಭೂಮಿ ಅಂದ್ರೇ ಬದುಕು ಅಂದ್ರೇ ಭೂಮಿ. ಇವ್ರಿಗೆ ಜನರಿಗೆ ಪಟ್ಟ ಕೊಟ್ಟಿಲ್ಲ ಅಂದ್ರೆ ಅದು ಎಷ್ಟು ದಿನ ಆದ್ರೂ ಆಗ್ಬೋದು, 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು. ಭೂಮಿ ಪಟ್ಟ ಕೊಡೋವರೆಗೆ ನಮ್ಮ ಹೋರಾಟ ನಡೀತಾ ಇರ್ತದೆ. ಈಗ ಇನ್ನೋರ್ವ ರೈತರು ನಮ್ಮ ಜೊತೆ ಇರ್ತಕ್ಕಂಥದ್ದು. ಸೊ ಈ ರೈತರು ಏನು ಹೇಳ್ತಾನೆ ಕೇಳೋಣ ಬನ್ನಿ. ಸರ್, ಇವಾಗ ಏನು ನೀವು ಹೋರಾಟ ಮಾಡ್ತಾ ಇದ್ದೀರಲ್ಲ ಸರ್, ಅಧಿಕಾರಿಗಳು ತಮಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನು ಸುಮಾರು ಜನ ರೈತರು ಮಾಡ್ತಕ್ಕಂಥದ್ದು. ಸೊ ಈ ಹೋರಾಟದ ಬಗ್ಗೆ ತಾವು ಹೇಳೋದೇನು ಸರ್? ಸರ್, ನಾವು ಹೇಳೋದೇನೆಂದ್ರೆ, ನಮ್ಮ ಅಪ್ಪ ಅವರು ಭೂಮಿಯಲ್ಲಿ ಮಾಡ್ಕೊಂಡು ವಯಸ್ಸಾಗೋದು ಸರ್ ಅವ್ರಿಗೆ. ನಾವು ಈಗ ಅವ್ರ ಆರಾಮಿಲ್ಲ ಅಂತ ನಾವು ಬಂದಿದ್ದೀವಿ ಸರ್ ಇಲ್ಲಿಗೆ ಸ್ಟ್ರೈಕಿಗೆ. ಇಲ್ಲ ನಾವು ಬರ್ತೀವಿ, ನಮ್ಮ ಅಪ್ಪರು ಬರ್ತಿದ್ರು. ಅಷ್ಟು ವರ್ಷಲೇಸ್ ಇಲ್ಲಿ ಭೂಮಿ ಮಾಡ್ಕೊಂತ ಬಂದಿದ್ರಲ್ಲ. ಇಲ್ಲಿ ನಮ್ಮ ಹುಷೇನ್ಪುರ ಸೀಮಾ ಸರ್ವೆ ನಂಬರ್ 4ರಲ್ಲಿ DMD ಫಾರೆಸ್ಟ್ ಅಂತ ಫಾರೆಸ್ಟ್ ಮೇಡಮು ತಹಸೀಲ್ದಾರ್ಗೆ ಲೆಟ್ರ್ ಬರ್ದಾರೆ. ಇಲ್ಲಿದೆ ಲೆಟ್ರ್, ಇದ್ರಾಗ ಸರ್ವೆ ನಂಬರ್ 4 ನೀವು 57 ಅರ್ಜಿ ಹಾಕಿದವ್ರಿಗೆ ನೀವು ಏನು ಮಾಡಿ ಕೊಡಬೇಡ ಡಾಕ್ಯುಮೆಂಟ್ಸು ಅಂತೇಳಿ ಬರ್ದಿದ್ರು ಮೇಡಮ್, ಅವರು ಬರ್ದಿದ್ರು. ಆಮೇಲೆ ಇದು DMD ಫಾರೆಸ್ಟ್ ಅಂತ ಬರ್ದಿದ್ದಾರೆ. DMD ಫಾರೆಸ್ಟ್ನಾಗ BR ಅಂಬೇಡ್ಕರ್ ಕಾಲೋನಿಗೆ ಗೌರ್ಮೆಂಟ್ BR ಅಂಬೇಡ್ಕರ್ ಬಾಲಕಿಯರ ವಸತಿಗೆ ಅಂತ ಒಂದು 20 ಎಕರೆ ಅಲಾಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಯಾರೋ ಮುಸ್ಲಿಮ್ಸ್ ಅವ್ರ ಹೆಸರು ಗೊತ್ತಿಲ್ಲ, ಮುಸ್ಲಿಮ್ಸ್ ಅಂತ ಹೇಳ್ತೀನಿ, ಅವ್ರ ಹೆಸರಲ್ಲೇ 4 ಎಕರೆ 2023-24 ಅಲಾಟ್ ಮಾಡಿಕೊಟ್ಟಿದ್ದಾರೆ. ನಾವು 18 ಅರ್ಜಿ ಹಾಕಿ ಬಾಯಿ ಹೊಡ್ಕೊಂತಿದ್ದೀವಿ ಇಲ್ಲಿ. ಆ ಹೆಸರಿದಾಗ ನಮ್ಮಪ್ಪ ನೆಲ ಹಿಡ್ಕೊಂಡಾರ. ನಮಗೆ ಪಟ್ಟ ಇಲ್ಲ, ಪಾಣಿ ಎಲ್ಲ ಇರೋದಷ್ಟು ಜಮೀನು ನಮ್ಮ ಮಕ್ಳಿಗೆ ಏನು ಮಾಡಿರಲಿಲ್ಲ ಅಂತ ನಮ್ಮಪ್ಪ ಚಿಂತೆ ನೆಲ ಹಿಡ್ಕೊಂಡಿದ್ದಾರೆ. ಆ 4 ಎಕರೆ ಯಾರೋ ಹುಲಿಗೆವ್ರ ಹೆಸರಲ್ಲೇ 23-24 ಮಾಡಿಟ್ಟಿದ್ದಾರೆ. ಆಮೇಲೆ ಕೆಲವೊಂದು ಜನಕ್ಕೆ ಏನೇನೋ ಮಾಡ್ತಾರೆ ಅವರು ಇಲ್ಲಿ ನಮ್ಮ ಸರ್ವೆ ನಂಬರ್ 4ರಾಗ. ಇಲ್ಲಿರೋ ರೈತರಿಗೆ ಮಾತ್ರ ಏನು ಕೊಡಬೇಡ್ರಿ ಅಂತೇಳಿ ಡೈರೆಕ್ಟಾಗಿ ಲೆಟ್ರ್ ಬರೆದು ಕೊಟ್ಟಿದ್ದಾರೆ. ಈಗ ಕೊಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ಲ ಸರ್, ಈಗ ತಮ್ಮ ಗಮನಕ್ಕೆ ಬಂದಾಗ ಏನು ಉದ್ದೇಶ ಅವ್ರದ್ದು? ಅವ್ರದ್ದು ಏನು ಉದ್ದೇಶ ಏನಿಲ್ಲ ರೀ, ನಮಗೆ ಗೊತ್ತಿಲ್ಲ. ಇಷ್ಟು ದಿನ ಇದ್ದಿದ್ದಿಲ್ಲ, ನಮ್ಗೆ ಯಾವ ಇವತ್ತು ಆಗ್ತದೆ ನಾಳೆ ಆಗ್ತೈತೆ ಅಂತ ಒಂದು ಭರವಸೆಗೆ ಇದ್ದೀವಿ ನಾವು. ಈಗ ಬಂದು ಇಲ್ಲಿರೋ ರೈತರಿಗೆ ಎಲ್ಲರಿಗೆ ಕೊಡೋಕೆ ಹೋಗ್ಬೇಡ್ರಿ, ಅದಂಗೆ ಫಾರೆಸ್ಟ್ ಐತಿ, DMD ಫಾರೆಸ್ಟ್ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ಈಗ ಕೊನೆಯದಾಗಿ ಈಗ ನಿಮ್ಮ ಹೋರಾಟ ಈಗ ಎಲ್ಲಿವರೆಗೂ ನಡೀತದೆ ಸರ್? ನೋಡ್ರಿ, ನಾವು ಆ ಜಮೀನಿಲ್ಲ ಅಂದ್ರೆ ನಮ್ದು ಎಲ್ಲಿ ಸಿಟಿಯಾಗ ಒಂದು ಪ್ಲಾಟ್ ಇಲ್ಲ, ಊರಾಗ ಒಂದು 1/2 ಎಕರೆ ಜಮೀನಿಲ್ಲ. ಇದಿಷ್ಟೇ ಜಮೀನು, ಒಂದು 3 ಎಕರೆ ಜಮೀನಿದೆ ನಮ್ದು ಇಲ್ಲಿ. ಅದಿರಲಿಲ್ಲ ಅಂದ್ರೆ ನಮ್ಮ ಜೀವ ಇದ್ರೆ ಸತ್ತಂಗ. ನಾವು ಉಸಿರು ಹೋದ್ರೂ ನಾವು ಹೋರಾಟ ನಿಲ್ಲಿಸಲ್ಲ. ಇವಾಗ ಈ ಭಾಗದಲ್ಲಿ ಒಟ್ಟು ಎಷ್ಟು ರೈತರು ನೀವು ಹೋರಾಟ ಮಾಡ್ತಕ್ಕಂಥದ್ದು ಸರ್? ಈಗ ಯಾರ ಗಮನಕ್ಕೂ ಬಂದಿಲ್ಲ ರೀ. ಇವತ್ತು ಹಂಗೆ ಸುಮ್ಮನೆ ಒಂದು ಸ್ವಲ್ಪ ಜನಕ್ಕೆ ನಾವು ತಿಳಿಸಿದಕ್ಕೆ ಒಂದು 100 ಜನ ಬಂದಿದ್ದಾರೆ ಇಲ್ಲಿ. ಮತ್ತು ಒಂದು ಭಾಳ ಜನ ಇದ್ದೀವಿ ನಾವು ಇಲ್ಲಿ. ನಾವು ಭಾಳ ಜನ, ಒಂದು 2000 ಮೇಲೆ ಜನ ಇದ್ದೀವಿ. ಅಚಲಾಪುರ, ಸಿಹಿಪುರ, ಹುಷೇನ್ಪುರ, ಬಂಡೇರ್ಲಾಪುರ, ಚಂದ್ರಗಿರಿ, ಇಷ್ಟು ಒಂದು 5-6 ವಿಲೇಜವ್ರು ಇದ್ದೀವಿ ನಾವು. ಮತ್ತು ಅಷ್ಟರು ನಾಳೆ ಒಂದು ದಿವಸ ಮಾತಾಡಿ ನಾವು ತಹಸೀಲ್ದಾರ್ ಆಫೀಸ್ ಮುಂದಾಯಿತು, ಎಲ್ಲೇನಾಯ್ತು ನಾವು ಬೆಂಕಿ ಹಚ್ಕೊಂಡು ಸಾಯಕ್ಕೂ ರೆಡಿ. ನಮಗೆ ಪಟ್ಟ ಸಿಗೋವರೆಗೂ ನಮಗೆ ಭೂಮಿನೇ ಇಲ್ಲ ರೀ. ನಾವು ಏನು ಮಾಡೋಣ? 40-50 ವರ್ಷ ನಮ್ಮ ತಂದೆಯವ್ರು ಮಾಡಿದ್ದ ಬಂದು ಇವಾಗ ಕಚ್ಕೊಂತೀನಿ ಅಂತ ಹೇಳಿದ್ರೆ ಎಲ್ಲಿ ಹೋನ್ರಿ ನಾವು? ಅವ್ರು ತಹಸೀಲ್ದಾರ್ ಸಾಹೇಬ್ರು ಏನಂತಾರೆ, ಫಾರೆಸ್ಟ್ ಅವ್ರು NOC ತೊಂಬ ನಾ ಪಟ್ಟ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ವಿಠಲ್ ಅವರು ತಹಸೀಲ್ದಾರ್ ಸಾಹೇಬ್ರು
ಇವಾಗ ಆಯಾಮ ಕೇಳಕೋದ್ರೆ ಎಲ್ಲ ಡಿ ಎಮ್ ಫಾರೆಸ್ಟ್ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ಕೊಂತಾರೆ, ನಾವೆಲ್ಲ ಹೋದ್ರಿ. ವೀಕ್ಷಕರೇ, ನೀವು ನೋಡ್ಬೋದು ಇಲ್ಲಿ ಇರ್ತಕ್ಕಂಥ ರೈತರು ಹೋರಾಟ ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಮಗೆ ನ್ಯಾಯವಾಗಿ ಸಿಗಬೇಕಾಗಿರ್ತಕ್ಕಂಥ ಒಂದು ಭೂಮಿಯನ್ನು ನಮಗೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ಅಧಿಕಾರಿಗಳು ಕೊಡ್ತಾ ಇಲ್ಲ. ನಾವು ಕೇಳಲಿಕ್ಕೆ ಹೋದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಮಾತ್ರವಲ್ಲ, ನಮಗೆ ಸಂಘಟನೆಗಳಿಂದ ಸಾಥ್ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಆ ಸಂಘಟನೆ ಮೂಲಕ ನಮಗೆ ನ್ಯಾಯ ಸಿಗುತ್ತು ಅಂತಕ್ಕಂಥ ಒಂದು ಭರವಸೆಯನ್ನು ಇಟ್ಕೊಂಡಿವಿ ಅಂತ ಹೇಳ್ಬಿಟ್ಟು ಈಗ ರೈತರು ಆರೋಪಿಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರಿ ಯುವ ನಾಯಕ ನ್ಯೂಸ್.